ಎಲ್ಲ ವೀಕ್ಷಕರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ ಗೃಹಲಕ್ಷ್ಮಿ ಯೋಜನೆಯ ದೀಪಾವಳಿ ಹಬ್ಬದ ಪ್ರಯುಕ್ತ 4,000 ರೂಪಾಯಿಯನ್ನ ದೀಪಾವಳಿ ಹಬ್ಬಕ್ಕಾಗಿ ಜಮಾವಣೆ ಶುರು ಮಾಡಿದ್ದಾರೆ. ಸೊ ಹಾಗಿದ್ರೆ ಈ ಒಂದು 4,000 ರೂಪಾಯಿ ಯಾವ ಯಾವ ಜಿಲ್ಲೆಯವರಿಗೆ ಜಮಾ ಆಗಿದೆ, ಜೊತೆಗೆ ಒಬ್ಬರಿಗೆ 2,000 ರೂಪಾಯಿ ಜಮಾ ಆಗಿದೆ, ಕೆಲವೊಬ್ಬರಿಗೆ 4,000 ರೂಪಾಯಿ ಜಮಾ ಆಗಿದೆ, ಅದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ಈ ಒಂದು ಡಿಸ್ಟಿಕ್ ನಲ್ಲಿ ಜಮಾ ಆಗಿದೆಯೋ ಇಲ್ವೋ ಅನ್ನೋದನ್ನ ನಾನು ನಿಮಗೆ ಲೈವ್ ಆಗಿ ಒಂದು AEPS ಮುಖಾಂತರ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನನ್ನ ಒಂದು ಫ್ರಾಂಚೈಸಿ ಇದೆ, ಆ ಒಂದು ಫ್ರಾಂಚೈಸಿಯಲ್ಲಿ ಕಸ್ಟಮರ್ಸ್ ಬರ್ತಾ ಇರ್ತಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಜಮಾ ಆಗಿದ್ರೆ ಚೆಕ್ ಮಾಡಿ ಅದನ್ನ ವಿಡ್ರಾ ಮಾಡಬೇಕು ಅಂತ ಹೇಳಿ ದೀಪಾವಳಿಗಾಗಿ. ಸೊ ಅದಕ್ಕಾಗಿ ನಾನು ನಿಮ್ಗೆ ಇಲ್ಲಿ ಲೈವ್ ಆಗಿ ತೋರಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಹಣ ಜಮಾ ಆಗಿದೆಯೋ ಅಥವಾ ಇಲ್ವಾ, ಜಮಾ ಆಗಿದ್ರೆ ಎಷ್ಟು ಜಮಾ ಆಗಿದೆ, ಎಷ್ಟು ಜಮಾ ಆಗಿಲ್ಲ ಅನ್ನೋದನ್ನ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ವಿತ್ ಪ್ರೂಫ್ ಸಮೇತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನೋಡಿ ವೀಕ್ಷಕರೇ, ಇಲ್ಲಿ ನಾನು ನಿಮ್ಗೆ ಲೈವ್ ಆಗಿ 22ನೇ ಕಂತಿಂದು ಹಣ ಅಥವಾ 23ನೇ ಕಂತಿನ ಹಣ ಬಂದಿದೆಯೋ ಇಲ್ವೋ ಅಂತ ಅನ್ನೋದನ್ನ ನಾನು ಒಂದು AIPS ಮುಖಾಂತರ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ವೀಕ್ಷಕರೇ, ನಾನಿವಾಗ ನಮ್ಮ ಒಂದು ಫ್ರಾಂಚೈಸಿ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡ ನಂತರ ಮಿನಿ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡ್ತಾ ಇದ್ದೀನಿ. ಅವರ ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರ್ ಅನ್ನ ಹಾಕಿಬಿಟ್ಟು ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡ್ತೀನಿ. ಇಲ್ಲಿ ನೋಡಿ ಇವಾಗ ಸ್ಕ್ಯಾನಿಂಗ್ ಆಗ್ತಾ ಇದೆ ಫಿಂಗರ್ ಪ್ರಿಂಟ್. ಸೊ ನೋಡಿ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗಿದೆ. ಸೊ ಇವ್ರ ಖಾತೆಯಲ್ಲಿ ಹಣ ಬಂದಿದೆಯೋ ಇಲ್ಲ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಲೋಡಿಂಗ್ ಆಗ್ತಾ ಇದೆ, ವೇಟ್ ಮಾಡಿ. ಸೊ ನೋಡಿ ವೀಕ್ಷಕರೇ, ಇವರ ಒಂದು ಖಾತೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿಲ್ಲ. ಸೊ ಇದು ಮೊದಲೆಯ ಒಂದು ಪ್ರೂಫು. ಇದು ಎರಡನೆಯ ಫಲಾನುಭವಿಯ ಒಂದು ಖಾತೆಯನ್ನ ಚೆಕ್ ಮಾಡ್ತಾ ಇದ್ದೀನಿ, ಅವರ ಒಂದು ಮಿನಿ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿಯೂ ಕೂಡ ಯಾವ ತರ ಒಂದು ಅಪ್ಡೇಟ್ ಇದೆ ಅಂತ ಅನ್ನೋದನ್ನ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೇನೆ. ಸೊ ವೀಕ್ಷಕರೇ, ನಮ್ಮ ಒಂದು ಚಾನೆಲ್ ನಲ್ಲಿ ನಾವು ಯಾವುದೇ ತರ ಫೇಕ್ ಇನ್ಫಾರ್ಮೇಶನ್ ಅನ್ನ ಅಪ್ಲೋಡ್ ಮಾಡೋದಿಲ್ಲ. ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗೆ ಹಣ ಬಂದಿದೆಯೋ ಇಲ್ಲ ಅಂತ ಅನ್ನೋದನ್ನ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೇನೆ. ಸೊ ಇಲ್ಲಿ ಅವರ ಒಂದು ಫಿಂಗರ್ ಪ್ರಿಂಟ್ ಅನ್ನ ಸ್ಕ್ಯಾನ್ ಮಾಡ್ತಾ ಇದ್ದೇನೆ. ಸೊ ನೋಡಿ ಇಲ್ಲಿ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗಿದೆ. ಇವಾಗ ಇಲ್ಲಿ ನೋಡಿ ಅವರ ಖಾತೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನು ಈ ಒಂದು ಖಾತೆಯಲ್ಲಿ ಜಮಾ ಆಗಿಲ್ಲ. ಸೊ ಇದು ಎರಡನೇ ಫಲಾನುಭವಿಯ ಒಂದು ಖಾತೆಯಾಗಿರುತ್ತೆ, ಇದರಲ್ಲಿಯೂ ಕೂಡ ಇನ್ನು ಹಣ ಜಮಾ ಆಗಿಲ್ಲ. ಇನ್ನು ಮೂರನೇದಾಗಿ ತೋರಿಸ್ತೇನೆ. ಇದು ಮೂರನೆಯ ಫಲಾನುಭವಿಯ ಒಂದು ಖಾತೆಯನ್ನ ಚೆಕ್ ಮಾಡ್ತಾ ಇದ್ದೇನೆ. ಸೊ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡೆ ಇಲ್ಲಿ ಅವರ ಒಂದು ಮಿನಿ ಸ್ಟೇಟ್ಮೆಂಟ್ ಅನ್ನ ಚೆಕ್ ಮಾಡ್ತಾ ಇದ್ದೇನೆ. ಅವರ ಆಧಾರ್ ಕಾರ್ಡ್ ನಂಬರು, ಅವರ ಬ್ಯಾಂಕ್ ಸೆಲೆಕ್ಷನ್ ಮಾಡ್ಕೊಂಡ್ಬಿಟ್ಟು ಆಧಾರ್ ಕಾರ್ಡ್ ನಂಬರ್ ಅನ್ನ ಹಾಕ್ಬಿಟ್ಟು ಮೊಬೈಲ್ ನಂಬರ್ ಅನ್ನ ಹಾಕ್ಬಿಟ್ಟು ಫಿಂಗರ್ ಪ್ರಿಂಟ್ ಮತ್ತೆ ಸ್ಕ್ಯಾನ್ ಮಾಡ್ಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಫಿಂಗರ್ ಪ್ರಿಂಟ್ ಕ್ಯಾಪ್ಚರ್ ಸಕ್ಸಸ್ಫುಲ್ ಆಗಿದೆ. ಸೊ ಲೋಡಿಂಗ್ ಆಗ್ತಾ ಇದೆ, ವೇಟ್ ಮಾಡಿ. ಇದರಲ್ಲಿ ಹಣ ಜಮಾ ಆಗಿದೆಯೋ ಇಲ್ಲ ಅಂತ ಹೇಳಿ ತಿಳಿಸ್ಕೊಡ್ತೇನೆ. ಸೊ ನೋಡಿ ವೀಕ್ಷಕರೇ, ನಿಜವಾಗ್ಲೂ ದೀಪಾವಳಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣ ಅವರ ಖಾತೆಗೆ ಜಮಾ ಆಗಿದೆ. ಇಲ್ಲಿ ನೋಡಿ 20ನೇ ತಾರೀಕು 10ನೇ ತಿಂಗಳು. ಸೊ ಇದೇ ತಿಂಗಳು 20ನೇ ತಾರೀಕು ಅಂದ್ರೆ 2 ದಿನದ ಹಿಂದ್ಗಡೆಯಿಂದಾನೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ. ಸೊ ವೀಕ್ಷಕರೇ, ಇಲ್ಲಿ ಒಂದು ಕಂತು ಮಾತ್ರ ಜಮಾ ಆಗಿದೆ. ಸೊ ಇದು ಈ ಒಂದು ಹಣ ಜಮಾ ಆಗಿರುವಂತ ಒಂದು ಡಿಸ್ಟಿಕ್ ಬಂದ್ಬಿಟ್ಟು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಇರುವಂತ ಒಂದು ಹಳ್ಳಿಯಲ್ಲಿ ಇದು ಜಮಾ ಆಗಿರುವಂತದ್ದು. ಸೊ ಇದು ಒಂದು ಕಂತು ಮಾತ್ರ ಹಣ ಜಮಾ ಆಗಿದೆ. ಇಲ್ಲಿ 4,000 ರೂಪಾಯಿ ಇನ್ನು ಜಮಾ ಆಗಿಲ್ಲ. ಸೊ 2 ಕಂತು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿ ಇವರಿಗೆ ಒಂದು ಕಂತು ಮಾತ್ರ ಜಮಾ ಆಗಿದೆ. ಇದು 22ನೇ ಕಂತು 23ನೇ ಕಂತು ಇನ್ನು ಕನ್ಫರ್ಮ್ ಇಲ್ಲ. ಸೊ ಇದು ಮೇ ಬಿ 22ನೇ ಕಂತು ಅಂತಾನೆ ಅನ್ಕೊಳ್ಳೋಣ. ಸೊ ಲೈವ್ ಆಗಿ ನಾನು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗೆ ಜಮಾ ಆಗಿದೆ ಇಲ್ಲ ಅಂತೇಳಿ ತಿಳಿಸ್ಕೊಟ್ಟಿದ್ದೇನೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮ ಒಂದು ಖಾತೆಯನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹಣ ಜಮಾ ಆದ್ರೂ ಆಗಿರಬಹುದು, ಆಗದೇನೂ ಇರಬಹುದು. ಇವತ್ತು ಆಗದೆ ಇದ್ರೆ ಇನ್ನೆರಡು ದಿನದ ಒಳಗಡೆ ನಿಮ್ಗೆ ಆಗುತ್ತೆ ಅಂತ ಹೇಳಿ ಅನ್ಕೋಬಹುದು. ಸೊ ವೀಕ್ಷಕರೇ, ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.